ಸರ್ ಇದು ಟ್ರೈಕೋಡರ್ಮಾ ಬಯೋಪೆಸ್ಟಿಸೈಡ್ಸ್ ಅಂತ ಕರಿತೀವಿ ನೋಡಿ. ಅದರ ಒಂದು ಸಿಲ್ಕ್ ಈ ಥರ ಇರುತ್ತೆ. ಈ ಕಂಪನಿಯನ್ನು ಹುಟ್ಟಾಕದಂಥವರು ಬೇಸಿಕಲಿ ಪೋಸ್ಟ್ ಗ್ರ್ಯಾಜುಯೇಟ್ ಆದರೂ ಸಮೇತ ಬೇಸಿಕಲಿ ಒಬ್ಬ ಕಾಫಿ ಪ್ಲ್ಯಾಂಟರ್. ಇಲ್ಲಿ ಫಿಲಪ್ ಮಾಡೋಕ್ಕೆ ಸರ್ ನಾವು ಇದು ಓಪನ್ ಮಾಡಿ ಇಲ್ಲಿಂದ ಫಿಲಪ್ ಮಾಡ್ತೀವಿ. ಸೊ ಇದು ಇಲ್ಲಿ ಇದರೊಳಗೆ ಇದು ಕಂಟಾಮಿನೇಷನ್ ಆಗಲ್ಲ. ಯು ವಿ ಲೈಟ್ ಇರುತ್ತೆ. ಸೊ ಯು ವಿ ಲೈಟ್ ಇರೋದ್ರಿಂದ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗ್ತದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಕೆಲವರು ಒಂದು ಪ್ರಾಡಕ್ಟಿಗೆ ಫೋಟೋ ತೊಗೊಬಂದಿದ್ದೀರಿ, ಕೆಲವರು ಆ ಫೋಟೋದ್ದು ಪ್ರಾಡಕ್ಟ್ ಹೆಸರು ಹೇಳಿದ್ದೀನಿ. ಇದು ನಮ್ಮ ಪಕ್ಕದ ತೋಟದವ್ರು ಕೊಟ್ಟಿದ್ರಿ ಸರ್, ತುಂಬ ಚೆನ್ನಾಗಿ ಬಂತು ಅಂತ. ಟೊಮೊಟೊ ಬೆಳೆ ಇರ್ಬೋದು, ಕೆಲವರು ಟೊಮೊಟೊಗೆ ನನ್ನಿಂದ ತರಿಸ್ಕೊಂಡವರು ಚಿಂತಾಮಣಿ ಭಾಗದಲ್ಲಿ ಅದೇ ಪ್ರಾಡಕ್ಟ್ ತರಿಸ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೊಟ್ಟಿದ್ದೀರಿ. ಅಂಥದ್ದೊಂದು ಬ್ಯೂಟಿಫುಲ್ ಪ್ರಾಡಕ್ಟು ಇತ್ತೀಚಿನ ದಿನಗಳಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದ್ದು ಗೋಲ್ಡನ್ ಡ್ರಾಪ್ ಅಂತಕ್ಕಂಥ ಒಂದು ಹ್ಯೂಮಿಕ್ ಸಬ್ಸ್ಟೆನ್ಸಸ್ ಇರ್ತಕ್ಕಂಥ ಒಂದು ಪ್ರಾಡಕ್ಟು. ಆಗಲು ಗಿಡದರು, ಗುಲಾಬಿ ಗಿಡದರು, ಟೊಮೊಟೊ ಗಿಡದರು, ಈವನ್ ಸುಗಂಧರಾಜ ಹೂವು ಬರ್ತಾ ಇಲ್ಲ ಅಂದವರು, ಇವರೆಲ್ಲರೂ ಒಂದೇ ರೀತಿನ ನೀವು ಅದರ ಬಗ್ಗೆ ನನಗೆ ಕಾಮೆಂಟ್ಸ್ ಮಾಡಿದ್ದೀರಿ, ತುಂಬ ಚೆನ್ನಾಗಿದೆ ಅಂತ. ಹಾಗೆಯೇ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಬಹಳನೇ ಜನ ಮಾತಾಡ್ಕೊಳ್ತಿರ್ತಕ್ಕಂಥದ್ದು ಈ ಭಾಗದಲ್ಲಿ ಗುಲಾಬಿ ಬೆಳೆಯಲ್ಲಿ CMS ಉಪಯೋಗಿಸೋದ್ರಿಂದ ತುಂಬ ಬದಲಾವಣೆ ಆಗೋಗಿದೆ, ನಮಗೆ ಚೆನ್ನಾಗಿ ಬರ್ತಾಯಿದೆ ಅಂತಿದ್ರಿ. ನೀವು ಎಷ್ಟೋ ಜನ CMS ಸಿಗ್ತಾ ಇಲ್ಲ ಅಂತಿದ್ರಿ. ಅಲ್ಲೊಂದು ಪ್ರಾಡಕ್ಟ್ ಹೇಳಿದ್ದೆ CMS ಅಲ್ಟ್ರಾ ಅಂತ, ಹೊಸಕೋಟೆ ಭಾಗದಲ್ಲಿ ಶ್ರೀವಾರಿ ಅಗ್ರೋ ಟ್ರೇಡರ್ಸ್ ಅವರು ಕೊಡ್ತಾಯಿದ್ರು, ಇನ್ನು ನನ್ನಲ್ಲೂ ಇದೆ. ಅವೆರಡೂ ಪ್ರಾಡಕ್ಟು ಬರ್ತಕ್ಕಂಥ ಒಂದು ಕಂಪ್ನಿ ಗ್ರೀನ್ ಬಯೋಟೆಕ್ ಕಂಪ್ನೀಸ್. ಅವರು ಒಂದು ಹೊಸ ಪ್ರಾಡಕ್ಟನ್ನು ತಂದಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಬಂದಿರೋದು. ನಿಮ್ಗೇನಾದರೂ ಅನ್ನಿಸ್ತಾ ಇರಬೇಕಲ್ವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ. ಇಲ್ಲಿ ಕಾಫಿ ಮತ್ತು ಅಡಿಕೆ ತೋಟ, ಕಾಫಿ ಎಸ್ಟೇಟಲ್ಲಿ ನಿಂತಿದ್ದೀನಿ ಅಂತ. ಖಂಡಿತವಾಗಲೂ ಇಲ್ಲೇ ಕುತೂಹಲ ಇರೋದು ಸ್ನೇಹಿತರೆ. ಈ ಕಂಪನಿಯನ್ನು ಹುಟ್ಟಾಕದಂಥವರು ಬೇಸಿಕಲಿ ಪೋಸ್ಟ್ ಗ್ರ್ಯಾಜುಯೇಟ್ ಆದರೂ ಸಮೇತ ಬೇಸಿಕಲಿ ಒಬ್ಬ ಕಾಫಿ ಪ್ಲ್ಯಾಂಟರ್. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರ್ತಕ್ಕಂಥ ಒಂದು ಚಿಕ್ಕ ಗ್ರಾಮ. ಇವರು ಕಾಫಿ ಪ್ಲ್ಯಾಂಟರ್ ಆಗಿದ್ದಂಥವ್ರು. ಇವರು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಕಾಫಿ ಬೋರ್ಡಲ್ಲಿ ಕೆಲಸ ಮಾಡದಿದ್ದಂಥ ಸಮಯದಲ್ಲಿ ಈ ಪೋಷಕಾಂಶಗಳಲ್ಲಿ ಪೂರೈಕೆಯಲ್ಲಿ ವ್ಯತ್ಯಾಸ ಆಗೋದನ್ನು ಗಮನಿಸಿಕೊಂಡು 2008ರಲ್ಲಿ ಕೇವಲ 2 ಪ್ರಾಡಕ್ಟ್ಗಳಿಂದ ಇವರು ತೋಟದಲ್ಲೇ ಕಂಪ್ನಿ ಪ್ರಾರಂಭ ಮಾಡಿ ಇವತ್ತು ಬಯೋ ಫರ್ಟಿಲೈಸರ್ ಸೀರೀಸ್ನ ಉದ್ಘಾಟನೆ ಮಾಡಿದ್ದಾರೆ, ಬಿಡುಗಡೆಗೊಳಿಸಿದ್ದಾರೆ. ಈ ಪ್ರಾಡಕ್ಟಿನ ನೈಜತೆ ಹೇಗಿದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನೋಡಿ, ಇದು ಸುಮಾರು ಒಂದು 70 ಎಕರೆಗಳಷ್ಟು ಇರ್ತಕ್ಕಂಥ ಪ್ಲ್ಯಾಂಟೇಷನ್ ಮಧ್ಯದಲ್ಲೇ ಅವ್ರದ್ದು R&D ಇದೆ. ನೋಡಿ, ಕಂಪ್ನಿ ಆಫೀಸ್ ಇದೆ, ಲ್ಯಾಬ್ ಇದೆ, ಪ್ಯಾಕಿಂಗ್ ಯೂನಿಟ್ ಎಲ್ಲವೂ ಇಲ್ಲೇ ಇರ್ತಕ್ಕಂಥದ್ದು. ಸೊ ಈಗ ಬಯೋ ಫರ್ಟಿಲೈಸರ್ ಅಂದರೆ ಈ ಕಾಲದಾಗ ನೀವು ಆರ್ಗ್ಯಾನಿಕ್ಕು ಬಯೋ ಫರ್ಟಿಲೈಸರ್ ಅಂದ ತಕ್ಷಣವೇ ಅನೇಕವು ನಿಮ್ಮ ಮನೆ ಬಾಗಿಲಿಗೆ ಪೂರೈಸಲಾಗ್ತಿದೆ. ಬೈಕ್ಗಳಲ್ಲಿ ಬರೋರು, ಕಾರುಗಳಲ್ಲಿ ಬರೋರು, ಯಾವುದೇ ಒಂದು ರಿಜಿಸ್ಟ್ರೇಷನ್ ಇಲ್ಲದೇ ಇರ್ಬೋದು ಗೊತ್ತಿಲ್ಲ. ಬಟ್ ಇಲ್ಲಿ ಯಾವುದೇ ನಾನು ಹಿಂದೆನೇ ನೋಡಿ ಬಯೋ ಫರ್ಟಿಲೈಸರ್ ಅಂದ ತಕ್ಷಣ ನಾನು ಸತ್ಯಾಸತ್ಯತೆ ತೋರಿಸ್ಲಿಕ್ಕೆ MMB ಪ್ರಾಡಕ್ಟ್ಸ್ದು ಕಂಪ್ನಿಗೆ ಹೋಗಿ ಅಲ್ಲಿ ಲ್ಯಾಬಲ್ಲಿ ಸೈಂಟಿಸ್ಟ್ ಜೊತೆ ಮಾಡಿ ಮಾತನಾಡಿದ್ದೆ. ಅಂಥದ್ದೇ ಒಂದು ಪ್ರಯತ್ನ ಇಲ್ಲಿ ಹೇಗೆ ಮೇಂಟೈನ್ ಮಾಡಲಾಗ್ತಿದೆ ಕ್ವಾಲಿಟಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾಕಂದರೆ ಗೋಲ್ಡನ್ ಡ್ರಾಪು, CMS ಅಲ್ಟ್ರಾ, ಇನ್ನಿತರ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಲವಾರು ಬಳಸಿದಿರಿ ನೀವು. ಮೈಕ್ರೋಮ್ಯಾಕ್ಸ್ ಆಗಿರ್ಬೋದು, ಸತ್ವ ಅಲ್ಟ್ರಾ ಆಗಿರ್ಬೋದು, ಈ ಥರದ್ದೆಲ್ಲ ನೀವು ಕೊಟ್ಟಿರೋ ಫೀಡ್ಬ್ಯಾಕ್ ಆಧಾರದ ಮೇಲೆ ನಾನು ಈ ಬಯೋ ಪ್ರಾಡಕ್ಟ್ಸ್ ಯಾವ್ಯಾವುದಿದೆ, ಹೇಗೆ ತಯಾರಿಸಲಾಗುತ್ತೆ ತಿಳ್ಕೊಳ್ಳೋಣ ಬಂದು ಸ್ನೇಹಿತರೆ. ಹಾಗೆಯೇ ಅವರ ಪರಿಚಯ ಮಾಡಿಕೊಡ್ತೀನಿ ನಾನು ನಿಮಗೆ. ನೋಡಿ, ಇದೇ ಆಫೀಸು, ಗ್ರೀನ್ ಬಯೋಟೆಕ್ ಆಫೀಸು. ಸೊ ಆಫೀಸ್ ನಂತರ ನಿಮಗೆ ನಾನು ತೋರಿಸ್ತೀನಿ. ಈಗ ನಮ್ಮ ಮುಖ್ಯ ಉದ್ದೇಶ ಬಯೋ ಫರ್ಟಿಲೈಸರ್ಸ್, ಜೈವಿಕ ಗೊಬ್ಬರಗಳ ಉತ್ಪಾದನಾ ಘಟಕ ಏನಿದೆ ಅದನ್ನು ಹೋಗಿ ಪರಿಶೀಲನೆ ಮಾಡೋಣ ಸ್ನೇಹಿತರೆ. ನೋಡಿ, ಈಗ ಮಾರ್ಕೆಟ್ನಲ್ಲಿ ನೂರಾರು ಸಾವಿರಾರು ಜೈವಿಕ ಗೊಬ್ಬರಗಳು ಲಭ್ಯ ಇದೆ. ಬಟ್ ಜೈವಿಕ ಗೊಬ್ಬರಗಳು ಅಂತ ನೋಡಿದಾಗ ಕ್ವಾಲಿಟಿ ಹೇಗೆ ನೋಡೋದು ನಾವು?
ಅದನ್ನು ಬಳಸಲೇಬೇಕು ಅಂತ ನಾವಿಗೆ ಹೇಗೆ ಅನಿಸೋದು ಅದಲ್ವಾ. ಬೇರೆ ನೀವು ನೂರಾರು ನೋಡಿರ್ಬೋದು ಪ್ರಮೋಷ್ನಲ್ ವಿಡಿಯೋಸು, ಬಟ್ ನಾನು ತೋರಿಸೋದೇನು ನಿಮಗೆ ಅಂದರೆ ಅಲ್ಲಿ ಇರ್ತಕ್ಕಂಥದ್ದು ಯಾವುದು ಕಂಟ್ಯಾಮಿನೇಟ್ ಆಗಬಾರ್ದು. ಅವೆಲ್ಲ ಸೂಕ್ಷ್ಮಾಣುಜೀವಿಗಳು ಬರೀ ಕಣ್ಣು ಕಾಣದೇ ಇರೋಂಥವು. ಆಮೇಲೆ ಅದರಲ್ಲಿರ್ತಕ್ಕಂಥ ಕೌಂಟು ನೀವು ಇಲ್ಲಿ ಪ್ಯಾಕ್ ಮಾಡಿ ಕೊಟ್ಟ ಮೇಲೆ ಫೀಲ್ಡಲ್ಲಿ ಬಳಸೋವರೆಗೂ ಆ ಕೌಂಟ್ ಯಾವುದು ಸ್ಪಾಯಿಲ್ ಆಗಬಾರ್ದು. ಆ ಥರ ಒಂದು ಕಲ್ಚರಲ್ಲಿ ಇದನ್ನು ಬೆಳೆಸಬೇಕಾಗುತ್ತೆ. ಸೊ ನಾನು ಈಗಾಗಲೇ ಹೇಳಿದಾಗೆ ಡಾಕ್ಟರ್ ನವೀನ್ ಸರ್ ಅವರಿಂದ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಸ್ನೇಹಿತರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ನವೀನ್ ಸರ್ ನಮಸ್ತೆ. ಈಗ ನಾನು ನಮ್ಮ ಏನು ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀನಿ ಬಯೋ ಫರ್ಟಿಲೈಸರ್ ಬಗ್ಗೆ ಮಾಹಿತಿ. ಸೊ ಅದರ ಸತ್ಯಾಸತ್ಯತೆ ನೋಡ್ಕೋಬೇಕು ಅಂದರೆ ಇಲ್ಲಿ ಹೈಜಿನ್ ಕ್ಲೀನ್ ಎಷ್ಟು ಇಂಪಾರ್ಟೆಂಟು. ಸೊ ಕೌಂಟ್ ಮೇಂಟೈನ್ ಮಾಡಲಿಕ್ಕೆ. ಸೊ ನಿಮ್ಮ ಇಂಟ್ರೊಡಕ್ಷನ್ ನಾನು ಹೇಳಿ ಆಗಿದೆ. ಸೊ ಇಲ್ಲಿನ ಒಂದು ಸೆಟಪ್ ಬಗ್ಗೆ ಕೆಲವು ಮಾತುಗಳ ರೈತರಿಗೆ ತಿಳಿಸ್ಕೊಡ್ಬೋದಾ? ಒಳಗಡೆ ಹೋಗಿ ನೋಡ್ಬೋದಾ? ಸರ್, ನಾನು ಫಸ್ಟ್ ಕಲ್ಚರ್ ಮೀಡಿಯಾನ ತೋರಿಸ್ತೀನಿ ನಿಮಗೆ. ಕಲ್ಚರ್ ಮೀಡಿಯಾ ಯಾವ ಥರ ನಾವು ಇಟ್ಕೊಳ್ತೀವಿ, ಅದನ್ನು ಸೆಕ್ಯೂರ್ ಯಾವ ಥರ ಮಾಡ್ತೀವಿ ಅಂತ ತೋರಿಸಿದ ಮೇಲೆ ನಾನು ನಿಮಗೆ ಇಲ್ಲಿ ಹೇಗೆ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಓಕೆ ಸರ್, ರೈಟ್. ಓಕೆ ಸರ್, ಇದು ಇನ್ಕ್ಯುಬೇಟರ್ ಅಂತ ಹೇಳ್ತೀವಿ. ಈಗ ಯಾವುದೇ ಒಂದು ಮದರ್ ಕಲ್ಚರು ಪ್ಯೂರ್ ಸ್ಟ್ರೈನ್ಸನ್ನು ತಂದು ನಾವು ಇದರಲ್ಲಿ ಇನ್ಕ್ಯುಬೇಟ್ ಮಾಡಿ ಇಟ್ಟಿರ್ತೀವಿ. ಅದು ಅದೇ ಥರ ಇರುತ್ತೆ. ನಮ್ಗೆ ಯಾವಾಗ ಪ್ರೊಡಕ್ಷನಿಗೆ ಬೇಕು ಆವಾಗ ನಾವು ಇಲ್ಲಿಂದ ತೆಗೆದು ಅದನ್ನು ಮಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮದರ್ ಕಲ್ಚರ್ ಸೋರ್ಸ್ ಹೇಳಬಹುದಾ? ಮದರ್ ಕಲ್ಚರ್ ಸೋರ್ಸು ನಾವು ಇದು IISR ಇಂದ IIHR ಇಂದ ತಂದಿದ್ದೀವಿ. ಹೌದು. ಅದಾದಮೇಲೆ ಸ್ಪೈಸ್ ಬೋರ್ಡು ಕೊಚ್ಚಿ ಅಲ್ಲಿಂದನೂ ತಂದಿದ್ದೀವಿ. ನಮಗೆ GKVKಯಿಂದನೂ ಕೊಟ್ಟಿದ್ದಾರೆ, ಡಾಕ್ಟರ್ ಉಮಾಶಂಕರ್ ಅಂತ ಅವ್ರು ಕೊಟ್ಟಿದ್ದಾರೆ. ಸರ್, ಇದು ನಮ್ಮದು ಮದರ್ ಕಲ್ಚರ್ಗಳು. ಇದರಲ್ಲಿ ನಾವು ಈ ಥರ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಕೋಟ್ಯಾಂತರ ಜೀವನಗಳು ಇರ್ತಾರೆ. ಇದು ಒಂಥರ ಬ್ಲಡ್ ಬ್ಯಾಂಕ್ ಇದ್ದಂಗೆ ಸರ್, ಒಂದು ರಿಸರ್ವೇರ್ ಅಂತ ಹೇಳ್ಬೋದು. ಇದೇ ಮೇಜರ್ ನಮಗೆ ಬಯೋ ಫರ್ಟಿಲೈಸರ್ಸಲ್ಲಿ ಇದೇ ಮೇಜರ್. ನಾನು ಒಂದು ಕಲ್ಚರನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಒಂದು ಕಲ್ಚರ್ ಮೀಡಿಯಾ. ಇದು ಪೊಟ್ಯಾಶ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, PSB ಬ್ಯಾಕ್ಟೀರಿಯಾ. ಇದು ನೀವು ಇದರಲ್ಲಿ ಕಾಣ್ಬೋದು. ಇದರಲ್ಲಿ ಸೆಲ್ಸ್ ಇದೆ ನೋಡಿ, ಸೆಲ್ಸ್ ಇದೆ, ಕಾಣ್ತಾ ಇದೆ ನಿಮಗೆ. ಸರ್, ಇದು ಫಂಗಸ್, ಇದು ಡೆವಲಪ್ ಆಗಿರೋದು. ಇದರಿಂದ ತಗೊಂಡು ನಾವು ಇನ್ಕ್ಯುಬೇಟ್ ಮಾಡಿ ಅಲ್ಲಿಂದ ನಾವು ಮಾಸ್ ಮಲ್ಟಿಪ್ಲಿಕೇಶನ್ಗೆ ತೊಗೊಂಡು ಹೋಗ್ತೀವಿ ಸರ್. ಹೌದು 100%. ನೋಡಿ, ಇದು ರೈಸೋಬಿಯಮ್ಮು, ಅದರದ್ದು ಮದರ್ ಕಲ್ಚರ್. ಇದು ಡೆವಲಪ್ ಆಗಿದೆ. ಹೌದು. ಇದನ್ನು ನಾವು 25 ಡಿಗ್ರಿ ಬಿಲೋ ನಾವು ಮೇಂಟೈನ್ ಮಾಡಬೇಕು. 25 ಡಿಗ್ರಿ ಬಿಲೋ ಮೇಂಟೈನ್ ಮಾಡಬೇಕು. ಇದು ಒಂದು ಮದರ್ ಕಲ್ಚರು. ಇದು ಬ್ಯಾಸಿಲಸ್, ಬ್ಯಾಸಿಲಸ್ ಮದರ್ ಕಲ್ಚರ್. ಇದು ಓಪನ್ ಮಾಡಿದರೆ ಕಂಟಾಮಿನೇಟ್ ಆಗುತ್ತೆ, ಅದಕ್ಕೆ ನಾವು ಓಪನ್ ಮಾಡಲ್ಲ. ಸರ್, ಇದು ಟ್ರೈಕೋಡರ್ಮಾ, ಬಯೋಪೆಸ್ಟಿಸೈಡ್ಸ್ ಅಂತ ಕರಿತೀವಿ. ನೋಡಿ, ಅದರ ಒಂದು ಸೆಲ್ ಈ ಥರ ಇರುತ್ತೆ. ನಾವು ಇದರಲ್ಲಿ ಸ್ವಲ್ಪ ತೆಗೆದು ತೊಗೊಂಡೋಗಿ ಮಲ್ಟಿಪ್ಲಿಕೇಶನ್ ನೋಡೋಣವಾ? ಸರ್, ನಾವೇನು ಮಾಡ್ತೀವಿ ಅಂದರೆ ಇದರಿಂದ ತೊಗೊಂಡು ಇದ್ರೊಳಗೇ ನಾವು ಇದರಿಂದ ಮತ್ತೆ ಇದರೊಳಗೇ ನಾವು ಪಾಸ್ ಮಾಡ್ತೀವಿ. ಈಗ ಸರ್, ನಾವು ನಮ್ಮ ಸುತ್ತಮುತ್ತ ಇಲ್ಲೆಲ್ಲ ಬ್ಯಾಕ್ಟೀರಿಯಾಗಳಿದ್ದಾವೆ. ಈ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಜೊತೆ ಸೇರಿದರೆ ಕಂಟಮಿನೇಟ್ ಆಗಿಬಿಡುತ್ತೆ. ಆವಾಗ ನಮಗೆ ಪ್ಯೂರ್ ಕಲ್ಚರ್ ಸಿಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಇಟ್ಕೊಂಡು ಲ್ಯಾಮಿನರ್ ಏರ್ ಫ್ಲೋ ಅಂತೀವಿ. ಇದ್ರ ಒಳಗಡೆ ಲೈಟ್ ಇದೆ. ಆ ಲೈಟ್ ಹಾಕಿನೇ ಕನೆಕ್ಟ್ ಮಾಡಿಲ್ಲ, ತೆಗೆದಿಟ್ಟಿದ್ದಾರೆ. ನಾನು ಅಲ್ಲಿ ಒಳಗಡೆ ಇನ್ನೊಂದಿದೆ, ತೋರಿಸ್ತೀನಿ. ಅದೇ ಸೆಟಪ್ ಇರ್ಬೋದಾ? ಹಾಂ ಸರ್, ನೋಡಿ, ಇಲ್ಲಿ ಇದು 300 ಲೀಟ್ರು ಫರ್ಮೆಂಟೇಷನ್ ಯೂನಿಟ್. ಇದು ಯಾವ ಥರ ಅಂದರೆ, ನಾನು ಅಲ್ಲಿ ಕಲ್ಚರ್ ಈಗ ಮೀಡಿಯಾ ತೋರಿಸಿದ್ನಲ್ಲ, ಅದನ್ನು ನಾವು ಇದರೊಳಗೆ ಹಾಕ್ತೀವಿ. ಇದರೊಳಗೆ ಬ್ರಾತ್ ಹಾಕ್ತೀವಿ, ಹಾಕಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇದರಲ್ಲಿ ಈಗ ಏನಿದೆ ಸರ್? ಅದರಲ್ಲಿ ಈಗ ಡಾಕ್ಟರ್ ರೀಚಾರ್ಜ್ ಅಂತ ಹಾಕಿದ್ದೇವೆ. ಕನ್ಸಾರ್ಷಿಯಾ ಇದೆ. 3 ಥರದ NPK. ಎಷ್ಟು ಸಮಯ ತಗೊಳುತ್ತೆ
ಅಂದಾಜು ಸರ್ ಈಗ ನಮಗೆ ಯಾವ ಥರದ ಕೌಂಟ್ ಬೇಕಂತೇಳಿ ನಾವು ಆ ಟೈಮಿಗೆ ಅದನ್ನು ಇದು ಮಾಡ್ಬೋದು. ಈಗ ನಾರ್ಮಲ್ 1 × 10⁸ ನಮಗೀಗ ಮಿನಿಮಮ್ 48 hours ಇದ್ದರೆ ನಮಗೆ ಅದು ಒಳ್ಳೆ ಕೌಂಟ್ ಸಿಗುತ್ತೆ. ನಮಗೆ ಅಕಸ್ಮಾತ್ ನಮ್ದೆಲ್ಲಾದರೂ ನಮ್ಮ ಪ್ರಾಡಕ್ಟಿಂದು ಲೈಫ್ ಟೈಮಲ್ಲಿ ಅದು ಜಾಸ್ತಿ ಮಾಡ್ಕೋಬೇಕಾದ್ರೆ ನಾವು ಅದನ್ನು ಇನ್ನೂ ಜಾಸ್ತಿ ಟೈಮ್ಗೋಸ್ಕರ ಫರ್ಮೆಂಟೇಷನ್ ಮಾಡ್ಕೋಬೋದು. ಹೌದು, ಎಷ್ಟು ಜಾಸ್ತಿ ಮಾಡ್ತೇವೆ ಅಷ್ಟು ಕೌಂಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಮಲ್ಟಿಪ್ಲೈ ಆಗ್ತಾನೆ ಹೋಗುತ್ತೆ. 2 ಇದ್ದಿದ್ದು 4, 4 ಇದ್ದಿದ್ದು 8, 8 ಇದ್ದಿದ್ದು 16 ಆ ಥರ. ಹೌದು ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ ಅದು. ಸೊ ಅದನ್ನು ಮ್ಯಾನ್ಯಲಿ ಕಲ್ಚರ್ ತಂದು ಇದರಲ್ಲಿ ಹಾಕಿ ಹೌದು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದರಲ್ಲಿ ಇಷ್ಟೇ ಇದೆ ಕೌಂಟು ಅಂತ ಚೆಕ್ ಮಾಡೋ ಮೆಕ್ಯಾನಿಸಮ್ ಸರ್ ಅಲ್ಲಿದೆ ಸರ್. ಹೌದಿದೆ, ತೋರಿಸ್ತೀವಿ ಸರ್. ಇದರಲ್ಲಿ ಬಯೋಪೆಸ್ಟಿಸೈಡ್ಸ್ ಹಾಕಿರ್ತೀವಿ. ಇದು ಬಯೋಫರ್ಟಿಲೈಸರ್ಸು. ಇದರಲ್ಲಿ ಬಯೋಫರ್ಟಿಲೈಸರ್ಸು ಮೇಲ್ಗಡೆ ಹೋಗಿ ನೋಡ್ಬೋದು ನಾವು ಬೇಕಾದರೆ. ಬರೋದಾದ್ರೆ ಬನ್ನಿ ಸರ್. ಕೊಡು, ಟಾರ್ಚ್ ಕೊಡು. ಟಾರ್ಚ್ ಕೊಡಿ ಸರ್ ಚೂರು. ಕೊಡಿ ಸರ್. ಸರ್ ಈಗ ನಿಮಗೆ ಅಲ್ಲಿ ಕಾಣ್ತಿದೆ ಸಿಲ್ಸ್ ನೋಡಿ. ಇದು ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಈಗ. ನೀವು ನೋಡ್ಬೋದು ಸ್ನೇಹಿತರೆ. ಸೊ ಇಂದಿಷ್ಟು ಸಮಯ ಅಂತ ಕೊಟ್ಟಾಗ ಮಲ್ಟಿಪ್ಲೈ ಆಗ್ತದೆ. ಹೌದು ಸರ್, ಹೌದು. ಮಿನಿಮಮ್ 48 hours. ಬಟ್ ಇದಕ್ಕೆ ಸ್ಪೆಸಿಫಿಕೇಶನ್ಸ್ ಇದೆ ಅಲ್ವಾ ಗವರ್ಮೆಂಟಿಂದ? ಹೌದು ಸರ್, ಹೌದು. ಮಿನಿಮಮ್ 10⁸ ಇರಬೇಕು. 1:10⁸ ಮಿನಿಮಮ್ ಸೆಲ್ ಕೌಂಟ್ ಇರಬೇಕು. ನೀವು ಅದಕ್ಕೆ ಆಗಾಗ್ಗೆ ಟೈಮ್ ಸೆಟ್ ಮಾಡಿಬಿಡ್ತೀರಾ? ಹೌದು ಸರ್, ಹೌದು. ಇದೇ ಟೈಮ್ ತೋರಿಸ್ತಾ ಇದೆ ಎಂಡ್ ಅಂತ. ಹೌದು ಸರ್. ಇದರಲ್ಲಿ ಬಂದು ಇಲ್ಲಿ ಬರುತ್ತೆ. ಇದರೊಳಗೆಯಿಂದ ಇಲ್ಲಿ ಫಿಲಪ್ ಮಾಡೋಕ್ಕೆ ಸರ್ ನಾವು ಇದು ಓಪನ್ ಮಾಡಿ ಇಲ್ಲಿಂದ ಫಿಲಪ್ ಮಾಡ್ತೀವಿ. ಸೊ ಇದು ಇಲ್ಲಿ ಇದರೊಳಗೆ ಇದು ಕಂಟಾಮಿನೇಷನ್ ಆಗಲ್ಲ. UV ಲೈಟ್ ಇರುತ್ತೆ. ಸೊ UV ಲೈಟ್ ಇರೋದ್ರಿಂದ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗ್ತದೆ. ನಾವು ಖಾಲಿ ಬಾಟ್ಲ್ ಇಲ್ಲಿಂದ ಫಿಲಪ್ ಮಾಡ್ತೀವಿ. ಅಲ್ಲೇ ಸೀಲ್ ಮಾಡಿ ಬಾಟ್ಲಿ. ಹೌದು ಸರ್, ಹೌದು. ನಂತರ ಇನ್ನೊಂದು ಏನೋ ಪರಿಶೀಲನೆ ಮಾಡಬೇಕು ಅಂತ. ನಾನು ತೋರಿಸ್ತೀನಿ ಸರ್. ಸರ್ ಇದು ಸ್ಲೈಡಲ್ಲಿ ನಾವೀಗ ಡಾಕ್ಟರ್ ರೀಚಾರ್ಜ್ ನಮ್ಮ ಪ್ರಾಡಕ್ಟ್ ಏನಿದೆ ಅದರದ್ದು ಸ್ಟ್ರೈನ್ಸ್ ಇದರಲ್ಲಿದೆ. ನಾವು ಇದನ್ನು ಮೈಕ್ರೋಸ್ಕೋಪಲ್ಲಿ ಹಿಂಗಿಟ್ಟು ಈ ಥರ ಇಟ್ಟು ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಮಗೆ ಸ್ಟ್ರೈನ್ಸ್ ಕಾಣುತ್ತೆ. ಸೆಟ್ ಮಾಡು ಸ್ನೇಹಿತರೆ. ಈಗ ಏನು ಹೇಳ್ತಿದ್ದಾರೆ ಸಾರು ಅದು ನಾವು ನೋಡ್ಬೋದು, ನಿಮಗೆ ಕಾಣಲ್ಲ. ಸೊ ಇದರಲ್ಲಿ ಕ್ಯಾಪ್ಚರ್ ಆಗಲ್ಲ. ಕ್ಯಾಪ್ಚರ್ ಆಗಿರೋ ಇಮೇಜ್ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸರ್ ಬ್ಲ್ಯಾಕ್ ಪಾರ್ಟಿಕಲ್ ಕಾಣುತ್ತೆ ನೋಡಿ ಸರ್, ಅದೇ. ಕಾಣಿಸ್ತಾ ಇದೆ ಸ್ನೇಹಿತರೆ. ನೋಡಿ ನಿಮಗೂ ತೋರಿಸ್ತೀನಿ ನಾನಿದು ಹೇಗೆ ಕಾಣಿಸ್ತದೆ ಅನ್ನೋದು ಕಲ್ಚರ್ಸು. ಬಟ್ ಇದರಿಂದ ಏನು ಅರ್ಥ ಆಗಲ್ಲ. ನೈಜತೆ ತೋರಿಸ್ಲಿಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು. ಸೊ ಇನ್ನೊಂದು ಏನು ಯೂನಿಟ್ ಇದೆಯಲ್ಲ ಸರ್, ಇದು ಎಕ್ಸ್ಪ್ಲೇನ್ ಮಾಡ್ತೀಯಾ? ಇನ್ಕ್ಯುಬೇಟರ್. ಇದು ಮೆಕ್ಯಾನಿಕಲ್ ಶೇಕರ್. ಯಾವ ಉದ್ದೇಶಕ್ಕೆ ಮಾಡಬೇಕಿದು? ವಾಟ್ ಇಸ್ ದಿ ಪರ್ಪಸ್? ಮದರ್ ಕಲ್ಚರ್ ನಮ್ಮ ಹತ್ರ ಈಗ ಇರುತ್ತಲ್ಲ, ಒಂದ್ಸತಿ ಮದರ್ ಕಲ್ಚರ್ನ ಅದು ಯೂಸ್ ಮಾಡಿಬಿಟ್ರೆ ಆಮೇಲೆ ಮತ್ತೆ ನಮಗೆ ಮದರ್ ಕಲ್ಚರ್ ಸಿಗಲ್ಲ. ಹಾಗಾಗಿ ನಾವು ಮದರ್ ಕಲ್ಚರ್ನ ಲೈಫ್ ಟೈಮ್ ಅಲ್ಲಿ ಪ್ರಿಸರ್ವ್ ಮಾಡಬೇಕಾದ್ರೆ ನಾವು ಅದನ್ನು ಚೇಂಜ್ ಮಾಡ್ತಾ ಇರೋದು. ಈಗ ನಮ್ಮ ಹತ್ರ ಏನು GKVKಯಿಂದ ಇಲ್ಲ ಯಾವುದೋ ಒಂದು ಬೇರೆ ಲೈಫ್ ಸೈನ್ಸಸ್ ಕಂಪನಿ ನಾವು ತಗೊಂಡು ಅದನ್ನ ಏನು ತಂದಿರ್ತೀವಿ, ಅದರಿಂದ ನಾವು ಮತ್ತೆ ನಮ್ದೊಂದು ನ್ಯೂಟ್ರಿಯನ್ ಮೀಡಿಯಾ ಬ್ರಾತ್ ರೆಡಿ ಮಾಡ್ತೀವಿ. ಆ ಬ್ರಾತ್ ಅಲ್ಲಿ ಆ ಮದರ್ ಕಲ್ಚರ್ ಇಂದ ನಾವು ಮಾಡಿರೋ ಬ್ರಾತ್ ಅಲ್ಲಿ ಸ್ವಲ್ಪ ಇನಾಕ್ಯುಲೇಟ್ ಮಾಡಿ, ಅಂದ್ರೆ ಬ್ಯಾಕ್ಟೀರಿಯಾನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದು ಇದಕ್ಕೆ ಹಾಕಿ ಇದನ್ನ 2 days ಅಲ್ಲಿ ಇಡ್ತೀವಿ. ಅಲ್ಲಿ ಏನು ದೊಡ್ಡ ಗಾತ್ರದಲ್ಲಿ ಆಗುತ್ತಲ್ಲ ಅದೇ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಮಾಡ್ತೀವಿ ಅಷ್ಟೇ. 2 liters 1 liters ಇಲ್ಲಿ ಮಾಡಿ ಮತ್ತೆ ಇದರಿಂದ ಅದಕ್ಕೆ ದೊಡ್ಡ ವೀಕ್ಷಕರೇ, ಸರಳವಾಗಿ ಹೇಳ್ತೀನಿ, ನಮ್ಮನೆ ಹಾಲಿಗೆ ಸ್ವಲ್ಪ ಎಪ್ಪ ಹಾಕೊಳ್ತೀವಲ್ಲ ಅದು ಉಳಿಸ್ಕೊತೀವಿ. ಆಗಲೆಲ್ಲ ಪಕ್ಕದ ಮನೆಗೆ ಇಸ್ಕೊಬರೋದು ಬೇಡ, ಎಪ್ಪತ್ತು ಅಷ್ಟೇ ಸರಳವಾಗಿರೋದು. ಹೇಳ್ಬೇಕು ಅಂದರೆ ಅರ್ಥ ಆಯಿತು ಅನಿಸುತ್ತೆ ನಿಮಗೆ ಸ್ನೇಹಿತರೆ. ಈ ಸೆಟಪ್ ಏನು ಅಂತ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಸಾರ್ ನನಗೆ ಹೇಳ್ಕೊಟ್ಟಿದ್ದಾರೆ ನೋಡಿ. ಅಲ್ಲಿ 25 ಡಿಗ್ರಿ ಅಲ್ಲಿ ಒಳಗಡೆ ತೋರಿಸಿದ್ವಲ್ಲ ಕಲ್ಚರ್ ಪ್ರಿಸರ್ವ್ ಮಾಡಲಿಕ್ಕೆ ಟೆಂಪ್ರೇಚರು. ನನಗೂ ಇಲ್ಲಿ ಡೌಟ್ ಬಂತು, ನನಗೂ ಪಕ್ಕ ಗೊತ್ತಿಲ್ವಲ್ಲ ಮೈಕ್ರೋಬಯಾಲಜಿ ಸ್ಟಡೀಸ್, ಅದಕ್ಕೆ ಕೇಳಿದ್ದು. ಕೆಲವು ಬ್ಯಾಕ್ಟೀರಿಯಾಗಳಿಗೆ ಇನ್ನೂ ಹೆಚ್ಚಿನ ಟೆಂಪ್ರೇಚರ್ ಅಗತ್ಯ ಇರ್ತದೆ. ಸೊ ಇದು ರೂಮ್ ಟೆಂಪ್ರೇಚರ್ಗಿಂತ ಕಡಿಮೆ ಆಗಲ್ಲ. ಇದರಲ್ಲಿ ರೂಮ್ ಟೆಂಪ್ರೇಚರು ಪ್ಲಸ್ ಹೈಯರ್ ಟೆಂಪ್ರೇಚರ್ ಬೇಕಾದರೆ ಇದರಲ್ಲಿ ಮೇಂಟೈನ್ ಮಾಡ್ಬೋದು ಇನ್ಕ್ಯುಬೇಟ್ರಲ್ಲಿ. ಕೆಲವು ಬ್ಯಾಕ್ಟೀರಿಯಲ್ ಕಲ್ಚರ್ಸ್ಗೆ ಇದು ಬೇಕಾಗ್ತದೆ, ಆವಾಗ ಇದನ್ನು ಬಳಸಲಾಗುತ್ತೆ.
ನೋಡಿ, ಜೈವಿಕ ಗೊಬ್ಬರಗಳ ಕಾನ್ಸೆಪ್ಟೇ ಹೊಸದು. ಹಳೆಯ ತಲೆಮಾರಿನ ರೈತರುಗಳಿಗೆ ಅರ್ಥ ಆಗದೇ ಇರ್ಬೋದು, ಬಟ್ ಈಗಿನ ಜನ್ರೇಷನ್ ಏನು ಬಂದಿದ್ದೀರಿ ಅವ್ರಿಗೆ ಅರ್ಥ ಆಗ್ತದೆ. ಜೈವಿಕ ಗೊಬ್ಬರಗಳು ಏನು ಹೇಗೆ ಕೆಲಸ ನಿರ್ವಹಿಸುತ್ತೆ ಅಂತ ನಾನು 2 ವಿಡಿಯೋಗಳಲ್ಲಿ ಈ ಹಿಂದೆ ವಿವರಿಸಿದ್ದೀನಿ. ಈಗ ಇಲ್ಲಿ ಗ್ರೀನ್ ಬಯೋಟೆಕ್ ಕಂಪ್ನಿಯವರು ಹೊರತಂದಿರತಕ್ಕಂಥ ಜೈವಿಕ ಗೊಬ್ಬರಗಳು ಯಾವ್ಯಾವುದಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ನ್ಯೂಟ್ರಿಯೆಂಟ್ಸ್ ಅಂದ ತಕ್ಷಣ ಎಲ್ರಿಗೂ ಬರೋದು NPK. ಅದರಲ್ಲಿ ಮೊದಲನೇದು ಸಾರಜನಕವನ್ನು ಸ್ಥಿರೀಕರಿಸಿ ಕೊಡ್ತಕ್ಕಂಥದ್ದು. ಮಣ್ಣಿನಲ್ಲಿರ್ತಕ್ಕಂಥ ಸಾರಜನಕವನ್ನು ಬೆಳೆಗಳಿಗೆ ಒದಗಿಸೋ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಜೀವಾಣುಗಳನ್ನು ಒದಗಿಸ್ತಕ್ಕಂಥ ಜೈವಿಕ ಗೊಬ್ಬರದಲ್ಲಿ ಮೊದಲನೇದು ರೈಸೋಬಿಯಂ ಸ್ಪೀಸೀಸು. ವಿಶೇಷವಾಗಿ ಇದು ಲೆಗ್ಯುಮಿನಸ್ ಕ್ರಾಪಲ್ಲಿ ಬಳಸ್ತಕ್ಕಂಥದ್ದು. ಒಂದು ರೈಸೋಝೀಲ್ ಅನ್ನೋ ಹೆಸರಿನಲ್ಲಿದೆ, ಇದು ರೈಸೋಬಿಯಂ ಸ್ಪೀಸೀಸ್. ಸೊ ನೋಡಿ, ಸಾರಜನಕದ ಲಭ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥ 2 ಮೈಕ್ರೋಬ್ಸ್ ಏನಿದೆ, ಅದರಲ್ಲಿ ಒಂದು ಅಜೋಸ್ಪೈರಿಲಮ್ ಸ್ಪೀಸೀಸ್ ನೈಟ್ರೋಜನ್ ಫಿಕ್ಸಿಂಗ್, ಇದು ಬ್ಯಾಕ್ಟೀರಿಯಾ. ಇನ್ನೊಂದು ಅಸೆಟೋಕೇರ್ ಅಂತಕ್ಕಂಥದ್ದು, ಅಜಿಟೋಬ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಇವು ಸಾರಜನಕವನ್ನು ಒದಗಿಸ್ತಕ್ಕಂಥದ್ದು. ಅಂದರೆ ಮಣ್ಣಿನಲ್ಲಿ ಸಾರಜನಕ ಇರ್ತದೆ, ವಾತಾವರಣದಲ್ಲಿ ಸಾರಜನಕ ಇರ್ತದೆ, ಬೆಳೆಗಳಿಗೆ ಲಭ್ಯ ಇರಲ್ಲ, ಲಭ್ಯ ಆಗೋ ರೀತಿ ಮಾಡ್ತಕ್ಕಂಥದ್ದು. 2ನೇ ಮೇಜರ್ ನ್ಯೂಟ್ರಿಯೆಂಟ್ಸ್, ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ರಂಜಕ. ನಮ್ಮ ಭೂಮಿಗಳಲ್ಲಿ ನೋಡಿ, ನೀವು ಯಥೇಚ್ಛವಾಗಿ DAPಗಳನ್ನ ಬಳಸಿದ್ದೀರಾ. ಮಣ್ಣಿನಲ್ಲಿ ರಂಜಕದ ಕೊರತೆ ಇಲ್ಲ, ಆದರೆ ರಂಜಕ ಬೆಳೆಗಳು ಹೀರಿಕೊಳ್ಳುವ ರೂಪದಲ್ಲಿ ಅಲ್ಲಿರೋದಿಲ್ಲ. ನಾನು ಬಹಳ ಸರಿ ಹೇಳಿದ್ದೀನಿ, ಅಲ್ಲಿ ರೇಷನ್ ಇದೆ, ಅಡುಗೆ ಮಾಡೋ ಭಟ್ರಿಲ್ಲ. ನೋಡಿ, ಆ ಥರದ ಒಬ್ಬ ಭಟ್ರು ಅಂತಲೇ ಹೇಳ್ಬೋದು. ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಫಂಗೈ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು, ಇದು ಫಂಗಲ್ ಬ್ಯಾಕ್ಟೀರಿಯಾ ಅಂತ. ಸೊ ಮಣ್ಣಿನಲ್ಲಿ ಲಭ್ಯತೆ ಇಲ್ಲದೇ ಇರತಕ್ಕಂಥ ಫಾಸ್ಫರಸ್, ಅಂದರೆ ಲಭ್ಯ ರೂಪದಲ್ಲಿ ಇಲ್ಲದೇ ಇರತಕ್ಕಂಥ ರಂಜಕವನ್ನು ಬೆಳೆಗಳಿಗೆ ಸಿಗುವಂತೆ ಮಾಡ್ತಕ್ಕಂಥದ್ದು ಇದು ಮೈಕೋಫಾಸ್ ಅಂತಕ್ಕಂಥದ್ದು. ಆ್ಯಕ್ಚುಲಿ NPKಗಳಲ್ಲಿ ಬಹು ಮುಖ್ಯವಾದದ್ದು, ಬಹಳನೇ ರೈತರು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ಪೋಷಕಾಂಶ ಪೊಟ್ಯಾಷ್. ಸೊ ಅವುಗಳ ಲಭ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಒಳಗೊಂಡಂಥ ಒಂದು ಗೊಬ್ಬರ ಪೊಟ್ಯಾಷ್ ಝೀಲ್ ಅಂತಕ್ಕಂಥದ್ದು. ಪೊಟ್ಯಾಷ್ ಮೊಬಿಲೈಸಿಂಗ್ ಬಯೋಫರ್ಟಿಲೈಸರ್ಸ್ KMB ಒಳಗೊಂಡಿರ್ತಕ್ಕಂಥ ಇವು. ಸೊ ಇದೇನೀಗ ನಾವು ಒಂದೊಂದು ಸಪ್ರೇಟಾಗಿ ಬಳಸಬೇಕು ಅಂತ ಹೇಳ್ತೀವಿ ಅಂತಂದರೆ, ನಾನು ಮುಂದೆ ಹೇಳ್ತೀನಿ ನೋಡಿ ಇದರ ಹೇಗೆ ಬಳಸ್ಬೋದು ಅನ್ನೋ ವಿಧಾನನ. ಸೊ ಈ NPK ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಅನೇಕ ರೀತಿಯ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಭ್ಯತೆ ಪ್ಲ್ಯಾಂಟ್ಸ್ಗೆ ರೆಡಿಯಾಗಿ ಇರೋದಿಲ್ಲ. ಅದನ್ನೆಲ್ಲವನ್ನು ಒಟ್ಟಿಗೆ ಒದಗಿಸಿಕೊಡಲಿಕ್ಕೆ ನಾವೀಗ ಒಂದೊಂದಾಗಿ ಕೆಲವು ಸಮಯದಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ, ಕೆಲವು ಸಮಯದಲ್ಲಿ ಬಳಸಬಹುದಾಗಿದೆ. ಅಂತಹ ಸಮಯದಲ್ಲಿ ಪ್ಲಾಂಟೇಷನ್ ಕ್ರಾಪ್ಸ್, ಅಡಿಕೆ ತೋಟ ಆಗಿರ್ಬೋದು, ಬಾಳೆ ತೋಟ, ಕಾಫಿ ಆಗಿರ್ಬೋದು, ಮೆಣಸಾಗಿರ್ಬೋದು, ತೆಂಗು, ಈ ಥರ ಎಲ್ಲ ಬೆಳೆಗಳಲ್ಲಿ ಸಿಂಗಲ್ ಟೈಮ್ ಅಪ್ಲಿಕೇಶನ್ಗೆ ಕನ್ಸಾರ್ಷಿಯ ಅಂತಕ್ಕಂಥ ಒಂದು ಟೆಕ್ನಾಲಜಿ ಬಂದಿದೆ. ಈ ಎಲ್ಲ ರೀತಿಯ ಜೀವಾಣುಗಳನ್ನು ಒಳಗೊಂಡಿರ್ತಕ್ಕಂಥ ಕನ್ಸಾರ್ಷಿಯ ಡಾಕ್ಟರ್ ರೀಚಾರ್ಜ್ ಅಂತಕ್ಕಂಥದ್ದು. ಇದು ಒಂದು ಸಂಪೂರ್ಣವಾದ ಜೈವಿಕ ಗೊಬ್ಬರ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ನೀವು ಮಿಸ್ಕನ್ಸೆಪ್ಷನ್ ಮಾಡ್ಕೋಬಾರ್ದು, ಇದು ಕೊಟ್ಟರೆ ಸಾಕು ನನ್ನ ಬೆಳೆ ಆಗೋಗುತ್ತಾ ಅಂದರೆ, ಈಗಾಗಲೇ ಅನೇಕ ಬಾರಿ ಹೇಳ್ದಂಗೆ, ಈ ವಿಡಿಯೋದಲ್ಲಿ ಹೇಳ್ದಂಗೆ ಅಡುಗೆ ಭಟ್ರನ್ನಷ್ಟೇ ನಾವಿಲ್ಲಿ ಇಡ್ತಾ ಇದ್ದೀವಿ. ಇದು ಕ್ರಿಯೇಷನ್ ಬೇಕಲ್ಲ, ಸಾವಯವ ಗೊಬ್ಬರಗಳು. ಈಗಾಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ್ನಲ್ಲ ಗೋಲ್ಡನ್ ಡ್ರಾಪು, ಆ ಥರದ ಸಾವಯವ ಗೊಬ್ಬರನೂ ಬಳಸಬೇಕಾಗುತ್ತೆ ಸ್ನೇಹಿತರೆ. ಪದೇ ಮತ್ತೆ ಡೌಟ್ ಬರ್ತದೆ, ನಾವು ಇಷ್ಟೆಲ್ಲ ಸಾವಯವ ಗೊಬ್ಬರ ಕೊಟ್ಟಿದ್ದೀವಿ, ಜೈವಿಕ ಗೊಬ್ಬರ ಕೊಟ್ಟಿದ್ದೀವಿ, ಪೋಷಕಾಂಶಗಳು ರೆಡಿ ಇದೆ, ತೊಗೊಳಕ್ಕೆ ಬೇಕಲ್ವಾ? ಪ್ಲ್ಯಾಂಟ್ಸ್ ಯಾವುದರಿಂದ ತಗೊಳ್ಳೋದು? ಬೇರುಗಳ ಬೆಳವಣಿಗೆಗೆ ವಿಶೇಷವಾಗಿ ಸಹಾಯ ಮಾಡಲಿಕ್ಕೆ ಅಂತಲೇ ಒಂದು ಜೈವಿಕ ಗೊಬ್ಬರ ಇದೆ, ಅದು ಮೈಕೋರೈಸಲ್ ಬಯೋಫರ್ಟಿಲೈಸರ್. ನೋಡಿ, ಇದು 2 ರೂಪದಲ್ಲಿದೆ. ಒಂದು ಲಿಕ್ವಿಡ್ ಮೈಕೋಝಿಲ್, ಇನ್ನೊಂದು ವ್ಯಾಮ್ಝಿಲ್ ಅಂತ ಪೌಡ್ರ್ ರೂಪದಲ್ಲಿದೆ. ಇದು ನೀವು ಬೆಳೆಯ ಪ್ರಾರಂಭದ ಹಂತದಲ್ಲಿ, ಯಾವುದೋ ತರಕಾರಿ ಬೆಳೆಗಳಲ್ಲಿ, ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸಲ್ಲಿ, ನೀವು ದೀರ್ಘಾವಧಿ ಬೆಳೆಗಳಲ್ಲಿ ವರ್ಷಕ್ಕೆ 1-2 ಬಾರಿ ಇದನ್ನು ಬಳಸಬಹುದಾಗಿದೆ. ಇದು ಬಳಸೋದ್ರಿಂದ ಬೇರುಗಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇಂಟರ್ ಕನೆಕ್ಷನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ನಿಮಗೆ ಒಂದು ಕ್ವಶನ್ ಮಾರ್ಕ್ ಇರ್ಬೋದು, ಇಷ್ಟೊತ್ತು ಏನು ಹೇಳಿರು, ಏನು ತೋರಿಸಿರು ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಪ್ರೊಡ್ಯೂಸರ್ 1-2 ವರ್ಷಗಳ ಕಾಲ ತೆಗಿತಾನೆ, ತುಂಬ ಹಣ ಇನ್ವೆಸ್ಟ್ ಮಾಡಿ, ಸಮಯ ಇನ್ವೆಸ್ಟ್ ಮಾಡಿ, ಜಸ್ಟ್ 2.5 ಗಂಟೆನಲ್ಲಿ ನಾವು ಕಾಮೆಂಟ್ಸ್ ಪಾಸ್ ಮಾಡಿಬಿಡ್ತೀವಿ. ಅದ್ರ ಹಿಂದಿನ ಶ್ರಮ ಗೊತ್ತಿರಲ್ಲ. ಹಾಗಂತ ಎಲ್ಲ ಸಿನಿಮಾ ಒಳ್ಳೇದು ನೋಡಿ ಅಂತ ನಾನು ಇಲ್ಲಿ ಹೇಳ್ತಿಲ್ಲ. ಇಲ್ಲಿ ಇವಾಗ ನಾನೇನು ಒಂದು ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪಿಸ್ತಾರೆ ಕಂಪ್ನಿಯಿಂದ, ಅದರಲ್ಲಿ ನೋಡಿದರೆ ನಿಮಗೇನು ಕಲರ್ ಗೊತ್ತಾಗಲ್ಲ, ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ನೀವು ಹಾಕಿದ ತಕ್ಷಣ ನಾಳೆನೋ ನಾಡದ್ದು ಆಚೆ ನೋಡೋದು 1 ವಾರದಲ್ಲಿ ವ್ಯತ್ಯಾಸ ನೋಡ್ತೀವಿ ಅಂದರೆ ಖಂಡಿತ ಗೊತ್ತಾಗಲ್ಲ.
ಹೇಳೋಕ್ಕಾಗಲ್ಲ ಈ ಬಯೋ ಫರ್ಟಿಲೈಸರಲ್ಲಿ. ಈ ಕಾನ್ಸೆಪ್ಟು, ಜೈವಿಕ ಗೊಬ್ಬರದ ಕಾನ್ಸೆಪ್ಟು ಬಿಗಿನಿಂಗ್ ಆಫ್ ದಿ ವಿಡಿಯೋದಿಂದ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ರಾಡಕ್ಟ್ ರಿಸಲ್ಟ್ ನೋಡೋ ವಿಧಾನ ಹೇಗೆ ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗಿರಬೇಕು. ಅಂದರೆ ಮಣ್ಣಿನಲ್ಲಿ ಅಲಭ್ಯ ಆಗಿರ್ತಕ್ಕಂಥ ಪೋಷಕಾಂಶಗಳನ್ನು ಲಭ್ಯತೆ ಹೆಚ್ಚು ಮಾಡ್ತಾ ಹೋಗ್ತವೆ. ಸೊ ಇಡೀ ಬೆಳೆ ಅವಧಿನ ನೀವು ತಾಳ್ಮೆಯಿಂದ ಇವೆಲ್ಲವನ್ನು ಬಳಸ್ತಾ ಬಂದಾಗ ಗೊತ್ತಾಗುತ್ತೆ. ಹಾಗೆಯೇ ಇದೊಂದು ಪ್ರಾಡಕ್ಟನ್ನು ತಯಾರಿಸಿದ ಹಿಂದಿನ ಶ್ರಮ ಏನಿದೆ, ಎಷ್ಟು ಹೈಜೀನ್ ಮೇಂಟೈನ್ ಮಾಡಲಾಗಿದೆ, ಎಷ್ಟು ಜನದ ಶ್ರಮದ ಅವಶ್ಯಕತೆ ಇದೆ, ಎಷ್ಟು ಬಂಡವಾಳದ ಅವಶ್ಯಕತೆ ಇದೆ, ಎಲ್ಲವನ್ನು ತೋರಿಸುವ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಲಾಗಿದೆ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮಸ್ಕಾರ ಸ್ನೇಹಿತರೆ.